ರಾಜ್ಯದಲ್ಲಿ ಅರಣ್ಯವಾಸಿಗಳು ಅತಂತ್ರರಾಗಿದ್ದಾರೆ. ಇದೀಗ ಮತ್ತೆ ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ಸಮಿತಿಯಿಂದ ಶಿರಸಿಯಲ್ಲಿ ನವೆಂಬರ್ 11ರಂದು ಸಮಾಲೋಚನಾ ಸಭೆ ಕೂಡ ನಡೆದಿದೆ. ಈ ಕಾರಣಕ್ಕಾಗಿ ಜಿಲ್ಲೆ ವಿವಿಧೆಡೆ ಪೂರ್ವಭಾವಿ ಸಭೆಗಳು ಕೂಡ ಇದೀಗ ಮಾಡ್ತಾ ಇರುವಂಥದ್ದು ಗಮನಿಸಬಹುದು. ಕಾರವಾರದಲ್ಲೂ ಕೂಡ ಸೇರಿದಂತೆ ಸಾಕಷ್ಟು ಸಂಖ್ಯೆಯ ಅರಣ್ಯವಾಸಿಗಳು ಕೂಡ ಅರಣ್ಯ ಇಲಾಖೆ ಒಂದು ನಿಲುವನ್ನು ಕೂಡ ಖಂಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ ಹಲವು ದಿನಗಳಿಂದ ಅರಣ್ಯವಾಸಿಗಳಿಗೆ ಅರಣ್ಯ ಇಲಾಖೆಯಿಂದ ಕೂಡ ಒಂದು ಒಕ್ಕಲೆಬ್ಬಿಸುವ ಒಂದು ನೋಟಿಸನ್ನು ಕೂಡ ನೀಡಿದ್ದಾರೆ. ಹೀಗಾಗಿ ಇದನ್ನು ಖಂಡಿಸಿ ಮತ್ತೆ ಈಗ ಶಿರಸಿಯ ಒಂದು ಅರಣ್ಯ ಇಲಾಖೆಯ ಕಚೇರಿಯಲ್ಲಿ ಕೂಡ ಸಮಾಲೋಚನಾ ಸಭೆಗೆ ಎಲ್ಲ ನಿರ್ಧಾರಗಳನ್ನು ಕೈಗೊಳ್ಳೋದಾಗಿ ಹೀಗಾಗಿ ಗಮನಿಸಬಹುದು. ಅರಣ್ಯವಾಸಿಗಳ ಕೈಯಲ್ಲಿ ಇಲಾಖೆ ಕೊಟ್ಟಂಥ ನೋಟಿಸ್ ಕೂಡ ಇದೆ. ಇದೇ ರೀತಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಅರಣ್ಯವಾಸಿಗಳಿಗೆ ನೋಟಿಸ್ ಕೊಡುವ ಕೆಲಸವನ್ನು ಅರಣ್ಯ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ನೋಟಿಸಿಗೆ ಅರಣ್ಯವಾಸಿಗಳು ಕೂಡ ಒಂದು ರೀತಿ ಕಂಗಾಲಾಗಿದ್ದಾರೆ. ಯಾಕಂದರೆ ಹಲವು ವರ್ಷಗಳಿಂದ ನ್ಯಾಯಯುತ ಬೇಡಿಕೆಗಾಗಿ ಅರ್ಜಿ ಸಲ್ಲಿಸ್ತಾ ಬಂದರೂ ಕೂಡ ಸಂಬಂಧಪಟ್ಟ ಇಲಾಖೆ ಸರ್ಕಾರ ಕೂಡ ಕಣ್ಣೆತ್ತಿ ನೋಡಲಿಲ್ಲ. ಹೀಗಾಗಿ ಅರಣ್ಯವಾಸಿಗಳನ್ನು ಅತಂತ್ರ ಮಾಡುವ ಒಂದು ಉದ್ದೇಶ ಕೂಡ ಸರ್ಕಾರದಿಂದ ಆಗ್ತಾ ಇರುವಂಥದ್ದು. ಇದನ್ನು ಖಂಡಿಸಿ ಅಂದರೆ ಅರಣ್ಯ ಕಾಯ್ದೆಯನ್ನು ಉಲ್ಲಂಘಿಸಿ ಅಂತ ಅಧಿಕಾರಿಗಳನ್ನು ಕ್ರಮ ಕೈಗೊಳ್ಳಬೇಕು ಮತ್ತು ಅರಣ್ಯವಾಸಿಗಳಿಗೆ ನ್ಯಾಯ ಕೊಡಬೇಕೆಂಬ ಉದ್ದೇಶದಿಂದ ಈ ಒಂದು ಸಮಾಲೋಚನಾ ಸಭೆ ನವೆಂಬರ್ 11ರಂದು ನಡೆಸಲು ತೀರ್ಮಾನಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ಸಮಿತಿಯಿಂದ ಪೂರ್ವಭಾವಿ ಸಭೆಗಳು ಕೂಡ ಅಲ್ಲಲ್ಲಿ ನಡೀತಾ ಇರುವಂಥದ್ದು. ಅರಣ್ಯವಾಸಿಗಳನ್ನು ಸೇರಿಸುವಂಥ ಕೆಲಸಗಳು ಆಗ್ತಾಯಿದೆ. ನವೆಂಬರ್ 11ರಂದು ಸಾವಿರಾರು ಸಂಖ್ಯೆಯಲ್ಲಿ ಅರಣ್ಯವಾಸಿಗಳು ಶಿರಸಿಯಲ್ಲಿ ಸೇರಿ ಸಮಾಲೋಚನಾ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಸರ್ಕಾರ ಈ ಹಿಂದೆ ಅಂದರೆ ಕಳೆದ ಒಂದೆರಡು ದಿನಗಳ ಹಿಂದೆ ಆದಂತಹ ಕಬ್ಬಿನ ಹೋರಾಟ, ರೈತರು ಯಾವ ರೀತಿಯಾಗಿ ಕಬ್ಬಿಗಾಗಿ ನ್ಯಾಯಯುತ ಬೇಡಿಕೆಗೆ ಹೋರಾಟ ನಡೆಸಿದ್ರು ಆ ರೀತಿಯ ವಾತಾವರಣ ಆಗದಂತೆ ಸರ್ಕಾರ ಅರಣ್ಯವಾಸಿಗಳನ್ನು ಅವರಿಗೆ ನ್ಯಾಯ ಕೊಡಿಸುವ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯದಲ್ಲಿ ಅರಣ್ಯವಾಸಿಗಳು ಅತಂತ್ರರಾಗಿದ್ದಾರೆ. ಇದೀಗ ಮತ್ತೆ ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ಸಮಿತಿಯಿಂದ ಶಿರಸಿಯಲ್ಲಿ ನವೆಂಬರ್ 11ರಂದು ಸಮಾಲೋಚನಾ ಸಭೆ ಕೂಡ ನಡೆದಿದೆ. ಈ ಕಾರಣಕ್ಕಾಗಿ ಜಿಲ್ಲೆ ವಿವಿಧೆಡೆ ಪೂರ್ವಭಾವಿ ಸಭೆಗಳು ಕೂಡ ಇದೀಗ ಮಾಡ್ತಾ ಇರುವಂಥದ್ದು ಗಮನಿಸಬಹುದು. ಕಾರವಾರದಲ್ಲೂ ಕೂಡ ಸೇರಿದಂತೆ ಸಾಕಷ್ಟು ಸಂಖ್ಯೆಯ ಅರಣ್ಯವಾಸಿಗಳು ಕೂಡ ಅರಣ್ಯ ಇಲಾಖೆ ಒಂದು ನಿಲುವನ್ನು ಕೂಡ ಖಂಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ ಹಲವು ದಿನಗಳಿಂದ ಅರಣ್ಯವಾಸಿಗಳಿಗೆ ಅರಣ್ಯ ಇಲಾಖೆಯಿಂದ ಕೂಡ ಒಂದು ಒಕ್ಕಲೆಬ್ಬಿಸುವ ಒಂದು ನೋಟಿಸನ್ನು ಕೂಡ ನೀಡಿದ್ದಾರೆ. ಹೀಗಾಗಿ ಇದನ್ನು ಖಂಡಿಸಿ ಮತ್ತೆ ಈಗ ಶಿರಸಿಯ ಒಂದು ಅರಣ್ಯ ಇಲಾಖೆಯ ಕಚೇರಿಯಲ್ಲಿ ಕೂಡ ಸಮಾಲೋಚನಾ ಸಭೆಗೆ ಎಲ್ಲ ನಿರ್ಧಾರಗಳನ್ನು ಕೈಗೊಳ್ಳೋದಾಗಿ ಹೀಗಾಗಿ ಗಮನಿಸಬಹುದು. ಅರಣ್ಯವಾಸಿಗಳ ಕೈಯಲ್ಲಿ ಇಲಾಖೆ ಕೊಟ್ಟಂಥ ನೋಟಿಸ್ ಕೂಡ ಇದೆ. ಇದೇ ರೀತಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಅರಣ್ಯವಾಸಿಗಳಿಗೆ ನೋಟಿಸ್ ಕೊಡುವ ಕೆಲಸವನ್ನು ಅರಣ್ಯ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ನೋಟಿಸಿಗೆ ಅರಣ್ಯವಾಸಿಗಳು ಕೂಡ ಒಂದು ರೀತಿ ಕಂಗಾಲಾಗಿದ್ದಾರೆ. ಯಾಕಂದರೆ ಹಲವು ವರ್ಷಗಳಿಂದ ನ್ಯಾಯಯುತ ಬೇಡಿಕೆಗಾಗಿ ಅರ್ಜಿ ಸಲ್ಲಿಸ್ತಾ ಬಂದರೂ ಕೂಡ ಸಂಬಂಧಪಟ್ಟ ಇಲಾಖೆ ಸರ್ಕಾರ ಕೂಡ ಕಣ್ಣೆತ್ತಿ ನೋಡಲಿಲ್ಲ. ಹೀಗಾಗಿ ಅರಣ್ಯವಾಸಿಗಳನ್ನು ಅತಂತ್ರ ಮಾಡುವ ಒಂದು ಉದ್ದೇಶ ಕೂಡ ಸರ್ಕಾರದಿಂದ ಆಗ್ತಾ ಇರುವಂಥದ್ದು. ಇದನ್ನು ಖಂಡಿಸಿ ಅಂದರೆ ಅರಣ್ಯ ಕಾಯ್ದೆಯನ್ನು ಉಲ್ಲಂಘಿಸಿ ಅಂತ ಅಧಿಕಾರಿಗಳನ್ನು ಕ್ರಮ ಕೈಗೊಳ್ಳಬೇಕು ಮತ್ತು ಅರಣ್ಯವಾಸಿಗಳಿಗೆ ನ್ಯಾಯ ಕೊಡಬೇಕೆಂಬ ಉದ್ದೇಶದಿಂದ ಈ ಒಂದು ಸಮಾಲೋಚನಾ ಸಭೆ ನವೆಂಬರ್ 11ರಂದು ನಡೆಸಲು ತೀರ್ಮಾನಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ಸಮಿತಿಯಿಂದ ಪೂರ್ವಭಾವಿ ಸಭೆಗಳು ಕೂಡ ಅಲ್ಲಲ್ಲಿ ನಡೀತಾ ಇರುವಂಥದ್ದು. ಅರಣ್ಯವಾಸಿಗಳನ್ನು ಸೇರಿಸುವಂಥ ಕೆಲಸಗಳು ಆಗ್ತಾಯಿದೆ. ನವೆಂಬರ್ 11ರಂದು ಸಾವಿರಾರು ಸಂಖ್ಯೆಯಲ್ಲಿ ಅರಣ್ಯವಾಸಿಗಳು ಶಿರಸಿಯಲ್ಲಿ ಸೇರಿ ಸಮಾಲೋಚನಾ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಸರ್ಕಾರ ಈ ಹಿಂದೆ ಅಂದರೆ ಕಳೆದ ಒಂದೆರಡು ದಿನಗಳ ಹಿಂದೆ ಆದಂತಹ ಕಬ್ಬಿನ ಹೋರಾಟ, ರೈತರು ಯಾವ ರೀತಿಯಾಗಿ ಕಬ್ಬಿಗಾಗಿ ನ್ಯಾಯಯುತ ಬೇಡಿಕೆಗೆ ಹೋರಾಟ ನಡೆಸಿದ್ರು ಆ ರೀತಿಯ ವಾತಾವರಣ ಆಗದಂತೆ ಸರ್ಕಾರ ಅರಣ್ಯವಾಸಿಗಳನ್ನು ಅವರಿಗೆ ನ್ಯಾಯ ಕೊಡಿಸುವ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯದಲ್ಲಿ ಅರಣ್ಯವಾಸಿಗಳು ಅತಂತ್ರರಾಗಿದ್ದಾರೆ. ಇದೀಗ ಮತ್ತೆ ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ಸಮಿತಿಯಿಂದ ಶಿರಸಿಯಲ್ಲಿ ನವೆಂಬರ್ 11ರಂದು ಸಮಾಲೋಚನಾ ಸಭೆ ಕೂಡ ನಡೆದಿದೆ. ಈ ಕಾರಣಕ್ಕಾಗಿ ಜಿಲ್ಲೆ ವಿವಿಧೆಡೆ ಪೂರ್ವಭಾವಿ ಸಭೆಗಳು ಕೂಡ ಇದೀಗ ಮಾಡ್ತಾ ಇರುವಂಥದ್ದು ಗಮನಿಸಬಹುದು. ಕಾರವಾರದಲ್ಲೂ ಕೂಡ ಸೇರಿದಂತೆ ಸಾಕಷ್ಟು ಸಂಖ್ಯೆಯ ಅರಣ್ಯವಾಸಿಗಳು ಕೂಡ ಅರಣ್ಯ ಇಲಾಖೆ ಒಂದು ನಿಲುವನ್ನು ಕೂಡ ಖಂಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ ಹಲವು ದಿನಗಳಿಂದ ಅರಣ್ಯವಾಸಿಗಳಿಗೆ ಅರಣ್ಯ ಇಲಾಖೆಯಿಂದ ಕೂಡ ಒಂದು ಒಕ್ಕಲೆಬ್ಬಿಸುವ ಒಂದು ನೋಟಿಸನ್ನು ಕೂಡ ನೀಡಿದ್ದಾರೆ. ಹೀಗಾಗಿ ಇದನ್ನು ಖಂಡಿಸಿ ಮತ್ತೆ ಈಗ ಶಿರಸಿಯ ಒಂದು ಅರಣ್ಯ ಇಲಾಖೆಯ ಕಚೇರಿಯಲ್ಲಿ ಕೂಡ ಸಮಾಲೋಚನಾ ಸಭೆಗೆ ಎಲ್ಲ ನಿರ್ಧಾರಗಳನ್ನು ಕೈಗೊಳ್ಳೋದಾಗಿ ಹೀಗಾಗಿ ಗಮನಿಸಬಹುದು. ಅರಣ್ಯವಾಸಿಗಳ ಕೈಯಲ್ಲಿ ಇಲಾಖೆ ಕೊಟ್ಟಂಥ ನೋಟಿಸ್ ಕೂಡ ಇದೆ. ಇದೇ ರೀತಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಅರಣ್ಯವಾಸಿಗಳಿಗೆ ನೋಟಿಸ್ ಕೊಡುವ ಕೆಲಸವನ್ನು ಅರಣ್ಯ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ನೋಟಿಸಿಗೆ ಅರಣ್ಯವಾಸಿಗಳು ಕೂಡ ಒಂದು ರೀತಿ ಕಂಗಾಲಾಗಿದ್ದಾರೆ. ಯಾಕಂದರೆ ಹಲವು ವರ್ಷಗಳಿಂದ ನ್ಯಾಯಯುತ ಬೇಡಿಕೆಗಾಗಿ ಅರ್ಜಿ ಸಲ್ಲಿಸ್ತಾ ಬಂದರೂ ಕೂಡ ಸಂಬಂಧಪಟ್ಟ ಇಲಾಖೆ ಸರ್ಕಾರ ಕೂಡ
ಕಣ್ಣೆತ್ತಿ ನೋಡಲಿಲ್ಲ. ಹೀಗಾಗಿ ಅರಣ್ಯವಾಸಿಗಳನ್ನು ಅತಂತ್ರ ಮಾಡುವ ಒಂದು ಉದ್ದೇಶ ಕೂಡ ಸರ್ಕಾರದಿಂದ ಆಗ್ತಾ ಇರುವಂಥದ್ದು. ಇದನ್ನು ಖಂಡಿಸಿ ಅಂದರೆ ಅರಣ್ಯ ಹಕ್ಕು ಕಾಯ್ದೆಯನ್ನು ಉಲ್ಲಂಘಿಸಿದಂಥ ಅಧಿಕಾರಿಗಳನ್ನು ಕ್ರಮ ಕೈಗೊಳ್ಳಬೇಕು ಮತ್ತು ಅರಣ್ಯವಾಸಿಗಳಿಗೆ ನ್ಯಾಯ ಕೊಡಬೇಕೆಂಬ ಉದ್ದೇಶದಿಂದ ಈ ಒಂದು ಸಮಾಲೋಚನಾ ಸಭೆ ನವೆಂಬರ್ 11ರಂದು ನಡೆಸಲು ತೀರ್ಮಾನಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ಸಮಿತಿಯಿಂದ ಪೂರ್ವಭಾವಿ ಸಭೆಗಳು ಕೂಡ ಅಲ್ಲಲ್ಲಿ ನಡೀತಾ ಇರುವಂಥದ್ದು. ಅರಣ್ಯವಾಸಿಗಳನ್ನು ಸೇರಿಸುವಂಥ ಕೆಲಸಗಳು ಆಗ್ತಾಯಿದೆ. ನವೆಂಬರ್ 11ರಂದು ಸಾವಿರಾರು ಸಂಖ್ಯೆಯಲ್ಲಿ ಅರಣ್ಯವಾಸಿಗಳು ಶಿರಸಿಯಲ್ಲಿ ಸೇರಿ ಸಮಾಲೋಚನಾ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಸರ್ಕಾರ ಈ ಹಿಂದೆ ಅಂದರೆ ಕಳೆದ ಒಂದೆರಡು ದಿನಗಳ ಹಿಂದೆ ಆದಂತಹ ಕಬ್ಬಿನ ಹೋರಾಟ, ರೈತರು ಯಾವ ರೀತಿಯಾಗಿ ಕಬ್ಬಿಗಾಗಿ ನ್ಯಾಯಯುತ ಬೇಡಿಕೆಗೆ ಹೋರಾಟ ನಡೆಸಿದ್ರು, ಆ ರೀತಿಯ ವಾತಾವರಣ ಆಗದಂತೆ ಸರ್ಕಾರ ಅರಣ್ಯವಾಸಿಗಳನ್ನು ಅವರಿಗೆ ನ್ಯಾಯ ಕೊಡಿಸುವ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯದಲ್ಲಿ ಅರಣ್ಯವಾಸಿಗಳು ಅತಂತ್ರರಾಗಿದ್ದಾರೆ. ಇದೀಗ ಮತ್ತೆ ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ಸಮಿತಿಯಿಂದ ಶಿರಸಿಯಲ್ಲಿ ನವೆಂಬರ್ 11ರಂದು ಸಮಾಲೋಚನಾ ಸಭೆ ಕೂಡ ನಡೆದಿದೆ. ಈ ಕಾರಣಕ್ಕಾಗಿ ಜಿಲ್ಲೆ ವಿವಿಧೆಡೆ ಪೂರ್ವಭಾವಿ ಸಭೆಗಳು ಕೂಡ ಇದೀಗ ಮಾಡ್ತಾ ಇರುವಂಥದ್ದು ಗಮನಿಸಬಹುದು. ಕಾರವಾರದಲ್ಲೂ ಕೂಡ ಸೇರಿದಂಥ ಸಾಕಷ್ಟು ಸಂಖ್ಯೆಯ ಅರಣ್ಯವಾಸಿಗಳು ಕೂಡ ಅರಣ್ಯ ಇಲಾಖೆ ಒಂದು ನಿಲುವನ್ನು ಕೂಡ ಖಂಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ ಹಲವು ದಿನಗಳಿಂದ ಅರಣ್ಯವಾಸಿಗಳಿಗೆ ಅರಣ್ಯ ಇಲಾಖೆಯಿಂದ ಕೂಡ ಒಂದು ಒಕ್ಕಲೆಬ್ಬಿಸುವ ಒಂದು ನೋಟಿಸನ್ನು ಕೂಡ ನೀಡಿದ್ದಾರೆ. ಹೀಗಾಗಿ ಇದನ್ನು ಖಂಡಿಸಿ ಮತ್ತೆ ಈಗ ಶಿರಸಿಯ ಒಂದು ಅರಣ್ಯ ಇಲಾಖೆಯ ಕಚೇರಿಯಲ್ಲಿ ಕೂಡ ಸಮಾಲೋಚನಾ ಸಭೆಗೆ ಎಲ್ಲ ನಿರ್ಧಾರಗಳನ್ನು ಕೈಗೊಳ್ಳೋದಾಗಿ ಹೀಗಾಗಿ ಗಮನಿಸಬಹುದು. ಅರಣ್ಯವಾಸಿಗಳ ಕೈಯಲ್ಲಿ ಇಲಾಖೆಯಲ್ಲಿ ಕೊಟ್ಟಂಥ ನೋಟಿಸ್ ಕೂಡ ಇದೆ. ಇದೇ ರೀತಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಅರಣ್ಯವಾಸಿಗಳಿಗೆ ನೋಟಿಸ್ ಕೊಡುವ ಕೆಲಸವನ್ನು ಅರಣ್ಯ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ನೋಟಿಸಿಗೆ ಅರಣ್ಯವಾಸಿಗಳು ಕೂಡ ಒಂದು ರೀತಿ ಕಂಗಾಲಾಗಿದ್ದಾರೆ. ಯಾಕಂತೇಳಿದ್ರೆ ಹಲವು ವರ್ಷಗಳಿಂದ ನ್ಯಾಯಯುತ ಬೇಡಿಕೆಗಾಗಿ ಅರ್ಜಿ ಸಲ್ಲಿಸ್ತಾ ಬಂದರೂ ಕೂಡ ಸಂಬಂಧಪಟ್ಟ ಇಲಾಖೆ ಸರ್ಕಾರ ಕೂಡ ಕಣ್ಣೆತ್ತಿ ನೋಡಲಿಲ್ಲ. ಹೀಗಾಗಿ ಅರಣ್ಯವಾಸಿಗಳನ್ನು ಅತಂತ್ರ ಮಾಡುವ ಒಂದು ಉದ್ದೇಶ ಕೂಡ ಸರ್ಕಾರದಿಂದ ಆಗ್ತಾ ಇರುವಂಥದ್ದು. ಇದನ್ನು ಖಂಡಿಸಿ ಅಂದರೆ ಅರಣ್ಯ ಹಕ್ಕು ಕಾಯ್ದೆಯನ್ನು ಉಲ್ಲಂಘಿಸಿದಂಥ ಅಧಿಕಾರಿಗಳನ್ನು ಕ್ರಮ ಕೈಗೊಳ್ಳಬೇಕು ಮತ್ತು ಅರಣ್ಯವಾಸಿಗಳಿಗೆ ನ್ಯಾಯ ಕೊಡಬೇಕೆಂಬ ಉದ್ದೇಶದಿಂದ ಈ ಒಂದು ಸಮಾಲೋಚನಾ ಸಭೆ ನವೆಂಬರ್ 11ರಂದು ನಡೆಸಲು ತೀರ್ಮಾನಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ಸಮಿತಿಯಿಂದ ಪೂರ್ವಭಾವಿ ಸಭೆಗಳು ಕೂಡ ಅಲ್ಲಲ್ಲಿ ನಡೀತಾ ಇರುವಂಥದ್ದು. ಅರಣ್ಯವಾಸಿಗಳನ್ನು ಸೇರಿಸುವಂಥ ಕೆಲಸಗಳು ಆಗ್ತಾಯಿದೆ. ನವೆಂಬರ್ 11ರಂದು ಸಾವಿರಾರು ಸಂಖ್ಯೆಯಲ್ಲಿ ಅರಣ್ಯವಾಸಿಗಳು ಶಿರಸಿಯಲ್ಲಿ ಸೇರಿ ಸಮಾಲೋಚನಾ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಸರ್ಕಾರ ಈ ಹಿಂದೆ ಅಂದರೆ ಕಳೆದ ಒಂದೆರಡು ದಿನಗಳ ಹಿಂದೆ ಆದಂತಹ ಕಬ್ಬಿನ ಹೋರಾಟ, ರೈತರು ಯಾವ ರೀತಿಯಾಗಿ ಕಬ್ಬಿಗಾಗಿ ನ್ಯಾಯಯುತ ಬೇಡಿಕೆಗೆ ಹೋರಾಟ ನಡೆಸಿದ್ರು, ಆ ರೀತಿಯ ವಾತಾವರಣ ಆಗದಂತೆ ಸರ್ಕಾರ ಅರಣ್ಯವಾಸಿಗಳನ್ನು ಅವರಿಗೆ ನ್ಯಾಯ ಕೊಡಿಸುವ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯದಲ್ಲಿ ಅರಣ್ಯವಾಸಿಗಳು ಅತಂತ್ರರಾಗಿದ್ದಾರೆ. ಇದೀಗ ಮತ್ತೆ ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ಸಮಿತಿಯಿಂದ ಶಿರಸಿಯಲ್ಲಿ ನವೆಂಬರ್ 11ರಂದು ಸಮಾಲೋಚನಾ ಸಭೆ ಕೂಡ ನಡೆದಿದೆ. ಈ ಕಾರಣಕ್ಕಾಗಿ ಜಿಲ್ಲೆ ವಿವಿಧೆಡೆ ಪೂರ್ವಭಾವಿ ಸಭೆಗಳು ಕೂಡ ಇದೀಗ ಮಾಡ್ತಾ ಇರುವಂಥದ್ದು ಗಮನಿಸಬಹುದು. ಕಾರವಾರದಲ್ಲೂ ಕೂಡ ಸೇರಿದಂಥ ಸಾಕಷ್ಟು ಸಂಖ್ಯೆಯ ಅರಣ್ಯವಾಸಿಗಳು ಕೂಡ ಅರಣ್ಯ ಇಲಾಖೆ ಒಂದು ನಿಲುವನ್ನು ಕೂಡ ಖಂಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಕಳೆದ ಹಲವು ದಿನಗಳಿಂದ ಅರಣ್ಯವಾಸಿಗಳಿಗೆ ಅರಣ್ಯ ಇಲಾಖೆಯಿಂದ ಕೂಡ ಒಂದು ಒಕ್ಕಲೆಬ್ಬಿಸುವ ಒಂದು ನೋಟಿಸನ್ನು ಕೂಡ ನೀಡಿದ್ದಾರೆ. ಹೀಗಾಗಿ ಇದನ್ನು ಖಂಡಿಸಿ ಮತ್ತೆ ಈಗ ಶಿರಸಿಯ ಒಂದು ಅರಣ್ಯ ಇಲಾಖೆಯ ಕಚೇರಿಯಲ್ಲಿ ಕೂಡ ಸಮಾಲೋಚನಾ ಸಭೆಗೆ ಎಲ್ಲ ನಿರ್ಧಾರಗಳನ್ನು ಕೈಗೊಳ್ಳೋದಾಗಿ ಹೀಗಾಗಿ ಗಮನಿಸಬಹುದು. ಅರಣ್ಯವಾಸಿಗಳ ಕೈಯಲ್ಲಿ ಇಲಾಖೆಯಲ್ಲಿ ಕೊಟ್ಟಂಥ ನೋಟಿಸ್ ಕೂಡ ಇದೆ. ಇದೇ ರೀತಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಅರಣ್ಯವಾಸಿಗಳಿಗೆ ನೋಟಿಸ್ ಕೊಡುವ ಕೆಲಸವನ್ನು ಅರಣ್ಯ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ನೋಟಿಸಿಗೆ ಅರಣ್ಯವಾಸಿಗಳು ಕೂಡ ಒಂದು ರೀತಿ ಕಂಗಾಲಾಗಿದ್ದಾರೆ. ಯಾಕಂತೇಳಿದ್ರೆ ಹಲವು ವರ್ಷಗಳಿಂದ ನ್ಯಾಯಯುತ ಬೇಡಿಕೆಗಾಗಿ ಅರ್ಜಿ ಸಲ್ಲಿಸ್ತಾ ಬಂದರೂ ಕೂಡ ಸಂಬಂಧಪಟ್ಟ ಇಲಾಖೆ ಸರ್ಕಾರ ಕೂಡ ಕಣ್ಣೆತ್ತಿ ನೋಡಲಿಲ್ಲ. ಹೀಗಾಗಿ ಅರಣ್ಯವಾಸಿಗಳನ್ನು ಅತಂತ್ರ ಮಾಡುವ ಒಂದು ಉದ್ದೇಶ ಕೂಡ ಸರ್ಕಾರದಿಂದ ಆಗ್ತಾ ಇರುವಂಥದ್ದು. ಇದನ್ನು ಖಂಡಿಸಿ ಅಂದರೆ ಅರಣ್ಯ ಹಕ್ಕು ಕಾಯ್ದೆಯನ್ನು ಉಲ್ಲಂಘಿಸಿದಂಥ ಅಧಿಕಾರಿಗಳನ್ನು ಕ್ರಮ ಕೈಗೊಳ್ಳಬೇಕು ಮತ್ತು ಅರಣ್ಯವಾಸಿಗಳಿಗೆ ನ್ಯಾಯ ಕೊಡಬೇಕೆಂಬ ಉದ್ದೇಶದಿಂದ ಈ ಒಂದು ಸಮಾಲೋಚನಾ ಸಭೆ ನವೆಂಬರ್ 11ರಂದು ನಡೆಸಲು ತೀರ್ಮಾನಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ಸಮಿತಿಯಿಂದ ಪೂರ್ವಭಾವಿ ಸಭೆಗಳು ಕೂಡ ಅಲ್ಲಲ್ಲಿ ನಡೀತಾ ಇರುವಂಥದ್ದು. ಅರಣ್ಯವಾಸಿಗಳನ್ನು ಸೇರಿಸುವಂಥ ಕೆಲಸಗಳು ಆಗ್ತಾಯಿದೆ. ನವೆಂಬರ್ 11ರಂದು ಸಾವಿರಾರು ಸಂಖ್ಯೆಯಲ್ಲಿ ಅರಣ್ಯವಾಸಿಗಳು ಶಿರಸಿಯಲ್ಲಿ ಸೇರಿ ಸಮಾಲೋಚನಾ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಸರ್ಕಾರ ಈ ಹಿಂದೆ ಅಂದರೆ ಕಳೆದ ಒಂದೆರಡು ದಿನಗಳ ಹಿಂದೆ ಆದಂತಹ ಕಬ್ಬಿನ ಹೋರಾಟ, ರೈತರು ಯಾವ ರೀತಿಯಾಗಿ ಕಬ್ಬಿಗಾಗಿ ನ್ಯಾಯಯುತ ಬೇಡಿಕೆಗೆ ಹೋರಾಟ ನಡೆಸಿದ್ರು, ಆ ರೀತಿಯ ವಾತಾವರಣ ಆಗದಂತೆ ಸರ್ಕಾರ ಅರಣ್ಯವಾಸಿಗಳನ್ನು ಅವರಿಗೆ ನ್ಯಾಯ ಕೊಡಿಸುವ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.